ಮಾದೇಶ್ವರನ ಕೃಪೆ ಇರಲಿ. ಸಜ್ಜನರನ್ನ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆ 10 ವರ್ಷಗಳ ಕಾಲ ಒಬ್ಬ ಉತ್ತಮವಾಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಸಜ್ಜನರ ಸಂಘದಲ್ಲಿ ಬೆಳೆದಿರ್ತಕ್ಕಂಥ ಧ್ರುವನಾರಾಯಣರವರ ಕಾರ್ಯಕ್ರಮ ಪ್ರಥಮವಾಗಿ ಇವತ್ತು ನಾವೆಲ್ಲರೂ ದೀಪ ಹಚ್ಚುವ ಮೂಲಕ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಧ್ರುವನಾರಾಯಣರ ಬಗ್ಗೆ ಒಂದು ಕೈಪಿಡಿ ಹಿಂದೆ ಇದು ಬಿಡುಗಡೆ ಆಗಿದೆ, ನಾವೆಲ್ಲರೂ ಓದಿದ್ದೇವೆ. ಇವತ್ತು 5 ವರ್ಷ ಬಾರಿ ಬೇಗ ಕಳೆದು ಹೋಗುತ್ತೆ, ಸಮಯ ನಿಲ್ಲಲ್ಲ. ಆದರೆ ಆ ಸಮಯದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಶಾಶ್ವತವಾಗಿರ್ತವೆ. ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಬಸವ ತತ್ವ ಇದೆಯೋ ಅದರ ಆಧಾರದ ಮೇಲೆ ಕೆಲಸ ಮಾಡಿದಂತ ಸರ್ಕಾರ ಇದ್ರೆ ಅದು ಶ್ರೀಮಾನ್ ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ನಮ್ಮೇನಿಲ್ಲ. ಈ ಕಾರ್ಯವನ್ನ ಮಾಡಿ ತೋರಿಸಿದ್ರು. 165 ವಚನಗಳನ್ನು ಕೊಟ್ಟ ಮಾತಿನಂತೆ ನಡೆದಂತ ಮತ್ತು ಕೋಟ್ಯಾಂತರ ಜನ ಬಡವರು 2 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿ ಮಲಗುವಂತ ವಾತಾವರಣ ನಿರ್ಮಾಣ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಅದು ಶ್ರೀಮಾನ್ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಮೋದಿಯವರ 4 ವರ್ಷಗಳ ಕಾಲ ಏನ್ ಮಾಡಿದ್ದಾರೆ ಇದ್ರ ಬಗ್ಗೆ ಇವತ್ತವರೆಗೂ ಒಂದು ಚಕಾರವಾದ ಮಾತು ಹೇಳಕ್ ತಯಾರಿಲ್ಲ. ಈ ದೇಶ ಅತ್ಯಂತ ದರಿದ್ರ ಸಮಯ ಕಂಡಂತ ಅವಕಾಶ ಅಂದ್ರೆ ಅದು ಮಾನ್ಯ ನರೇಂದ್ರ ಮೋದಿ ಅವರ ಕಾಲದಲ್ಲಿ. ಯಾವತ್ತು ಹಿರಿಯರು ಕೆಟ್ಟ ಕಾಲ ಬಂದ್ರೆ ದುಡ್ಡು ಇಡ್ತಿದ್ರಿ, ದುಡ್ಡಿಗೆ ಕೆಟ್ಟ ಕಾಲ ಬಂದಿದ್ದು ಮೋದಿಯವರ ಕಾಲದಾಗ. ನಮ್ಮೂರಲ್ಲಿ ಶಿವಬಸಪ್ಪನವರು ಅಂತ ಅಡಿಕೆ ಬೆಳೆಗಾರರು ವರ್ಷ 1 ಲಕ್ಷ 2 ಲಕ್ಷ ಅಡಿಕೆ ಬೆಳೆಯೋದು ಅವ್ರು ದುಡ್ಡು ಉಳಿಸೋರು. 10 ವರ್ಷದಿಂದ ಅವ್ರು ಉಳಿಸಿದಂತ 20 ಲಕ್ಷ ರೂಪಾಯಿ ತಗೊಂಡು ಮೋದಿ ಅವರು ಇದ್ದಕ್ಕಿದ್ದಂಗೆ ನೋಟ್ ಬ್ಯಾನ್ ಮಾರನೇ ದಿವಸ ನನ್ನ ಮನೆಗೆ ಬಂದ್ರು. ಸಾಹೇಬ್ರೆ ಒಳ್ಳೆ ಕೆಟ್ಟ ಕಾಲ ಬಂದ್ರೆ ದುಡ್ಡಿಡು ಅಂತ ಹೇಳ್ತೀವಿ, ಈ ದುಡ್ಡಿಗೆ ಕೆಟ್ಟ ಕಾಲ ಬಂದ್ಬಿಡಿದಲ್ಲ, ಏನ್ ಮಾಡೋದ ಅಂತ. ಇವತ್ತು ವಿವೇಚನೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಬಂದ್ರೆ ಈ ದೇಶಕ್ಕೆ ಏನ್ ಗತಿ ಆಗತ್ತೆ ಅನ್ನಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ, ನಮ್ಮ ರಾಜ್ಯದ ಮಾಧ್ಯಮ ಚೆನ್ನಾಗಿದೆ, ಆದರೆ ರಾಷ್ಟ್ರ ಮಾಧ್ಯಮ ಇವತ್ತು ಅವರು ಎಚ್ಚೆತ್ತುಕೊಳ್ಬೇಕು. ಇವತ್ತು ಈ ದೇಶ ಉಳಿಬೇಕು, ಈ ದೇಶ ಉಳಿದ್ರೆ ನಾವೆಲ್ಲರೂ ಉಳಿತೇವೆ. 4 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಹಿಂದೆ ಯಾವ ಪ್ರಧಾನಮಂತ್ರಿ ಇಷ್ಟು ವಿದೇಶ ಸುತ್ತಿಲ್ಲ. 600 ಕೋಟಿ ರೂಪಾಯಿ ಖರ್ಚು ಮಾಡಿ ಲಂಡನ್ ಜಪಾನು ಮೋದಿ ಹೋಗಲಾರದೆ ಇರ್ತಕ್ಕಂಥ ದೇಶ ಎಲ್ಲ ಕಡೆ ಸುತ್ತಾಡ್ಬೋದು. ಫಲವೇನು? ಮನಮೋಹನ್ ಸಿಂಗ್ ಇದ್ದಾಗ ಏನಿತ್ತು? ಅಂದು ಹಿಂದೆ ಗುರುವಿದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ವೀರನ ದಂಡು. ಇಂದು ಹಿಂದೆ ಗುರುವಿಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ಹೇಳಿಗಳ ಹಿಂಡು. ಇವತ್ತಿನ ದಿವಸ ಹೇಳಿಗಳ ಹಿಂಗಾಗಿದೆ. ಇವತ್ತಿನ ದಿವಸ ಯೋಚನೆ ಮಾಡಿ ಪ್ರಭುಗಳು, ನಿಮ್ಮ ಆಶೀರ್ವಾದವೇ ನನಗೆ ರಕ್ಷಾ ಕವಚ. ನಾವೇನಿಲ್ಲ ವೇದಿಕೆಯಲ್ಲಿ ಕೂತಿದ್ದೀವಿ, ನಾವು ಶಕ್ತಿವಂತರಲ್ಲ, ನೀವು ಅಲ್ಲಿ ಸಲ್ಲುವರು, ಇಲ್ಲಿ ಸಲ್ಲವರಯ್ಯ, ಅಲ್ಲಿ ಸಲ್ಲದವರು ಇಲ್ಲಿ ಸಲ್ಲರಯ್ಯ. ಇಂಥವನ್ನ ಜನ್ಮ ಕೊಟ್ಟಂತ ಈ ಜಿಲ್ಲೆ ನೆನೆಸ್ಕೊತೀನಿ. 72ನೇ ಇಸ್ವಿಯಿಂದ ನಾನು ಬರ್ತಾ ಇದ್ದೀನಿ. ಗುರುಪಾದ ಸ್ವಾಮಿಯವರು, ರಾಜಶೇಖರ ಮೂರ್ತಿಯವರು, MC ಬಸಪ್ಪನವರು, ಪುಟ್ಟಸ್ವಾಮಿಯವರು, ಚನ್ನಬಸಪ್ಪನವರು, ಎಂತ ಒಬ್ಬ ನಾಯಕರ ಎಂಥವರಿಗೆ ಜನ್ಮ ಕೊಟ್ಟಂತ ಈ ನಾಡು ಇವತ್ತು ನೀವು ಒಂದು ಉತ್ತಮವಾದಂತ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಒಬ್ಬ ದೊಡ್ಡ ಸ್ನೇಹಿತರನ್ನ ಕರ್ಕೊಂಡ್ವಿ, ಮಾದೇವ ಪ್ರಸಾದ್ ಅವರನ್ನ, ನನ್ನ ಭಾರಿ ಆತ್ಮೀಯ ಸ್ನೇಹಿತ. ಅದನ್ನ ನೋಡಿ ಅವ್ರ ಧರ್ಮಪತ್ನಿ ಅವರಿಗೆ ಶ್ರೀಮಾನ್ ಸಿದ್ದರಾಮಯ್ಯ ಅವರು, ಇಲ್ಲ ನೀನು ಫಸ್ಟ್ ಏಡ್ ಆರಿಸ್ ಬಂದ್ರು
ಮಾಡಿದ್ರು. ಇವತ್ತು ಅವ್ರ ಮಗ ಗಣೇಶ ಅಪ್ಪನ ಪಾದಿಗೆ ಬರ್ತಾ ಇದ್ದಾನೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ವೇದಿಕೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ನಮಗಿರ್ತಕ್ಕಂಥ ಸಜ್ಜನರು ಬರ್ಬೇಕು, ಎಲ್ಲ ಸಮಾಜದ ಜನ ಒಗ್ಗೂಡಬೇಕು. ಅವ್ರು ವೀರಶೈವರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು. ಬಸವಣ್ಣನ ಅನುಭವ ಮಂಟಪ ಸಮಗಾರ ಹರಳಯ್ಯ ಮಾದರ ಚೆನ್ನಯ್ಯ ಅವನವ ಅಣ್ಣಯ್ಯ ಓ ಎಂದು ಕರೆಯರಿ ಕೂಡಲ ಸಂಗಯ್ಯ ಅಂತೇಳಿ ಕೂಗದಂತ ಬಸವಣ್ಣನ ನಾಡಿನ ಕರ್ಮಭೂಮಿ ಇವತ್ತಿನ ದಿವಸ ಚಾಮರಾಜನಗರ. 70 ವರ್ಷದ ಇತಿಹಾಸದಲ್ಲಿ ಬಸವಣ್ಣನ ಫೋಟೋ ಸರ್ಕಾರಿ ಕಚೇರಿಯಲ್ಲಿ ಇರಲಿಲ್ಲ. ಎಲ್ಲ ಆಫೀಸ್ಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಯಲ್ಲಿ ಭಕ್ತ ಭಂಡಾರಿ ಬಸವಣ್ಣನ ಆರಾಧಿಸಬೇಕು ಆ ತೀರ್ಮಾನ ತಗೊಂಡಿದ್ದು ಶ್ರೀಮಾನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ. ಈ ಮಾತನ್ನು ನಾವು ಮರಿಬಾರದು. ಇವತ್ತು ಬಿಜೆಪಿಯಲ್ಲಿ ಎಲ್ಲ ಸಮಾಜಗಳಿಗೆ ಅವಕಾಶ ಇಲ್ಲ. ಅದರಲ್ಲಿ ವಿಶೇಷವಾಗಿ ಬಸವ ತತ್ವಕ್ಕೂ ಬಿಜೆಪಿಗೂ ಸಂಬಂಧವೇ ಇಲ್ಲ. ಇದನ್ನೇ ನಾನು ಹೇಳ್ತೀನಿ, ಯಡಿಯೂರಪ್ಪನವರೇ, ಅಧಿಕಾರ ಸಿಗೋ ತನಕ ಹಿಂದೂ, ಸಿಕ್ಕಿದ ಮೇಲೆ ಅನಂತಕುಮಾರ್ ಹೆಗಡೆ ಮುಂದೆ ಯಡಿಯೂರಪ್ಪನವರು ಹಿಂದೂ, ಮುಂದೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನೀವು ಬರ್ತಿಟ್ಕೊಳ್ಳಿ. ಕಾರಣ ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ನನ್ನನ್ನು ರಾಜಕಾರಣಕ್ಕೆ ತಂದಂತು. ಈ ಯಾಕೆ ಮಾತನ್ನು ನಾವು ನೋವಿಂದ ಹೇಳ್ತೇವೆ ಅಂತ ಹೇಳಿದ್ರೆ, ಬಿಜೆಪಿಯವರು ಬರೀ ದುಡಿಸ್ಕೊಳ್ತಕ್ಕಂಥವರೇ ಹೊರತು ದುಡ್ತಕ್ಕೆ ತಕ್ಕಂಥ ಪ್ರತಿಫಲ ಈ ದೇಶದ ಜನತೆಗೆ ಇವತ್ತಿನ ದಿವಸ ಸಿಗಲಿಲ್ಲ. ಇವತ್ತು ದಲಿತರ ಮೇಲೆ ನಡೀತಕ್ಕಂಥ ಘೋರವಾದಂತಹ ಅತ್ಯಾಚಾರ, ಇವತ್ತು ಸಂವಿಧಾನನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನವನ್ನೇ ಬದಲಾಯಿಸಬೇಕು ಅಂತೇಳಿ ಸಂಕಲ್ಪ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅದಕ್ಕೆ ಅವರು ಹೇಳ್ತಾರೆ 2022 ಬರಲಿ, ಬಂದ ನಾನು ಈ ದೇಶದಲ್ಲಿ ದೊಡ್ಡ ಪರಿವರ್ತನೆ ತರ್ತೇನೆ. ಅದರ ಅರ್ಥ ರಾಜ್ಯಸಭೆಯಲ್ಲಿ ಅವರಿಗೆ ಮೆಜಾರಿಟಿ ಸಿಗತ್ತೆ. ಸಿಕ್ಕಿದ ಮೇಲೆ ಈ ಸಂವಿಧಾನವನ್ನು ನಾನು ಬದಲಾವಣೆ ಮಾಡ್ತೇನೆ. ಈ ಚುನಾವಣೆಯಲ್ಲಿ ಏನಾದ್ರೂ ಮೋದಿ ಗೆದ್ರೆ ಮುಂದೆ ಮತ್ತೆ ಚುನಾವಣೆ ಆಗತ್ತೆ ಅನ್ನಕ್ಕಂತ ನಂಬಿಕೆ ನೀವು ಇಟ್ಕೋಬೇಡಿ. ಕಾರಣ ಈ ದೇಶ ದುರ್ಬಲಗೊಳ್ತಾ ಇದೆ. ಇವತ್ತು ನೇಪಾಳ, ಪಾಕಿಸ್ತಾನ ಹೆದರಿಸೋ ಪರಿಸ್ಥಿತಿ ಇವತ್ತು ನಮಗೆ ಬಂದಿದ್ದಾವೆ. ಯಾವ ತಾಯಿ ಇಂದಿರಾ ಗಾಂಧಿ ಇದ್ದಾಗ ಬಾಂಗ್ಲಾದೇಶದ ಯುದ್ಧ ನಡೆದಾಗ 1 ಲಕ್ಷ ಜನ ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದಂತ ದುರ್ಗಾದೇವಿ 1 ಲಕ್ಷ ಜನರನ್ನ ಗುಲಾಮರು ಮಾಡಿ ಈ ದೇಶದಲ್ಲಿ ತಂದು ಹಾಕಿದ್ರು. ಅಂತ ಶಕ್ತಿಯುತವಾದಂತಹ ಈ ದೇಶ ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮಗೆ ಬಲ ಇಲ್ಲ, ವಿದೇಶದಲ್ಲಿ ನಮಗೆ ಬಲ ಇಲ್ಲ, ಅಮೆರಿಕಾದಲ್ಲಿ ಬಲ ಇಲ್ಲ. ಇವತ್ತು ನಾವು 130 ಕೋಟಿ ಜನ ಇರ್ತಕ್ಕಂಥ ಭಾರತ ದೇಶ ಪ್ರಪಂಚದಲ್ಲೇ ಶಕ್ತಿಶಾಲಿಯಾಗಿರ್ಬೇಕಾದಂತ ದೇಶ. ಇವತ್ತು ನರೇಂದ್ರ ಮೋದಿ ಅವರು ಭೈನೋ ಇದು 7ನೇ ದೇಶನ ಇವತ್ತಿನ ದಿವಸ ಸಂಪೂರ್ಣವಾಗಿ ಅಥರ ಪತನಕ್ಕೆ ತಗೊಂಡು ಹೋಗಿದ್ದಾರೆ. ಸಮಾಜಗಳನ್ನು ಹೊಡಿತಕ್ಕಂಥ ಹಿಂದೂ ಮುಸಲ್ಮಾನರ ಮಧ್ಯೆ ಗಲಾಟೆ. ನಾನು ಕೇಳ್ತೇನೆ, ಹೌದು, ನಾನು ಮುಸಲ್ಮಾನರ ಜಾತಿಯಲ್ಲಿ ಹುಟ್ಟಿದ್ದೇನೆ, ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದಾರೆ, ಇವತ್ತು ಖಂಡ್ರೆ ಅವರು ಲಿಂಗಾಯತರ ಜಾತಿಯಲ್ಲಿ ಹುಟ್ಟಿದ್ದಾರೆ. ನಾವೇನಾದ್ರೂ ದೇವರಿಗೆ ಅರ್ಜಿ ಕೊಟ್ಟಿದ್ವಾ ಈ ಜಾತಿ ಹುಟ್ಟಿಸು ಅಂತ ಹೇಳಿ ಅಂತ ಹುಟ್ಟಿಸಿದ್ದೇವೆ. ಹುಟ್ಟಿದ ಮೇಲೆ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಇದನ್ನು ನಾವು ಕಾಪಾಡ್ಕೊಂಡು ಬರ್ಬೇಕು. ನಮ್ಮ ಕೆಲಸ ಗುಡಿ ಕಟ್ಟತಕ್ಕಂಥದ್ದು, ಮಸೀದಿ ಕಟ್ಟತಕ್ಕಂಥದ್ದಲ್ಲ. ರಾಜಕಾರಣಿ ಕೆಲಸ ಬಡವನ ಮನೆ ಕಟ್ಟತಕ್ಕಂಥದ್ದು, ಬಡವನ ಹೊಟ್ಟೆಗೆ 2 ಹೊತ್ತು ತುತ್ತು ಅನ್ನ ಕೊಡ್ತಕ್ಕಂಥ ಕೆಲಸ ನಮ್ಮ ಕೆಲಸದ ಹೊರತು ಸಮಾಜಗಳನ್ನು ಹೊಡಿತಕ್ಕಂಥದ್ದು ನಮ್ಮ ಕೆಲಸವಲ್ಲ. ಸಮಾಜಗಳನ್ನು ಸೇರಿಸ್ತಕ್ಕಂಥದ್ದು ನಮ್ಮ ಕೆಲಸ. ಇಂದಿರಾ ಕ್ಯಾಂಟೀನು 5 ರೂಪಾಯಿ ಹೊಟ್ಟೆ ತುಂಬ ಅನ್ನ ಸಿಗ್ತಾ ಇದೆ. ಮಧ್ಯಾಹ್ನ 10 ರೂಪಾಯಿ ಹೊಟ್ಟೆ ತುಂಬ ಅನ್ನ ಸಿಗ್ತಾ ಇದೆ. ಮೋದಿ ಡೆಲ್ಲಿಯಲ್ಲಿ ಹೊಟ್ಟೆ ಖಾಲಿ ಮಾಡಕ್ಕೆ 10 ರೂಪಾಯಿ ಕೊಡಬೇಕು. ಸಿದ್ದರಾಮಯ್ಯ ಸರ್ಕಾರ